ಧನ್ಯವಾದಗಳು. ಥ್ಯಾಂಕ್ ಯು ಜಗನ್ನಾಥ್. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆಲ್ಬರ್ಟ್. ನಾನೊಬ್ಬ ಮಧ್ಯರೋಗಿ. ದೇವರ ದಯೆಯಿಂದ ಈ ಬಂಧುಗಳ ಅನುಭವದ ಆಧಾರದಿಂದ ಹಾಗೂ ಈ ಕಾರ್ಯಕ್ರಮದ ಆಧಾರದಿಂದ ನಾನು ಇವತ್ತು ಯಾವುದೇ ತರದ ಅಮಲು ಸೇವನೆ ಮಾಡಿಲ್ಲ, ಮಾಡುವ ಮಾನಸಿಕ ಒತ್ತಡ ಇಲ್ಲ. ಮೊದಲಿಗೆ ನಾನು ಭಗವಂತನಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಆತ್ಮೀಯ ಸ್ನೇಹಿತರೆ, ಇವತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಆತ್ಮೀಯ ಸ್ನೇಹಿತರೆ, ನಾವು ನಿನ್ನೆ ವೈದ್ಯರ ಅಭಿಪ್ರಾಯದಲ್ಲಿ ಪೇಜ್ ನಂಬರ್ 15 ರೋಮನ್ ಅಂಕೆ ಇಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಲೈನ್ ಅನ್ನು ನಾವು ತಿಳಿದುಕೊಂಡಿದ್ದೇವೆ. ಇದರಲ್ಲಿ ಈ ವೈದ್ಯರು ಬರೆಯುವಾಗ ಹೇಳ್ತಾರೆ, ಬಿಲ್ ಅವರ ವಿಚಾರಗಳು ತುಂಬಾ ಒಂದು ಅಭಿರುಚಿ ಉಳ್ಳವಾಗಿದ್ದೇವೆ, ಅವುಗಳಲ್ಲಿ ಕೆಲವು ನಿಜವಾಗಿ ವಿಸ್ಮಯಕಾರಿಯಾಗಿವೆ. ಇದರಲ್ಲಿ ಈ ಬಿಗ್ ಬುಕ್ ಅಲ್ಲಿ ಏನ್ ಬರೀತಾರೆ ಎಲ್ಲಾ ವಿಚಾರಗಳ ಬಗ್ಗೆ ಅವ್ರು ಹೇಳ್ತಾರೆ. ಮುಂದುವರಿದುಕೊಂಡು ಅಮಲ್ ರೋಗದ ಕ್ಷೇತ್ರದಲ್ಲಿ ಒಂದು ಕಠೋರ ಶ್ರಮಪಟ್ಟು ಬಳಲಿದವನಿಗೆ, ಅಂದ್ರೆ ಹಲವಾರು ರೀತಿಯಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಏನು ಪ್ರಯೋಜನವಾಗದ ಒಂದು ಅಮಲ್ ರೋಗಿಗೆ ಈ ಬಾಂಧವ್ಯದಲ್ಲಿ ಒಂದು ನಿಸ್ವಾರ್ಥ ಸೇವೆ ಲಭಿಸಿದ್ದು ಅಂತ ಒಂದು ಅವನಿಗೆ ಅಲ್ಲಿ ಭಾಸವಾಗ್ತದೆ. ಹಾಗೇನೆ ಇಲ್ಲಿ ಬಾಂಧವ್ಯದಲ್ಲಿ ಇದ್ದವರು ಯಾವುದೇ ಒಂದು ಪ್ರತಿಫಲ ಅಪೇಕ್ಷಿಸದೆ, ಯಾವುದೇ ಲಾಭವಿಲ್ಲದೆ ಈ ಸಂದೇಶವನ್ನು ಇತರರಿಗೆ ಕೊಡುವುದು ಅಥವಾ ಈ ಬಾಂಧವ್ಯದ ಈ ಕಾರ್ಯಕ್ರಮವನ್ನು ಇತರರೊಂದಿಗೆ ಹಂಚಿಕೊಂಡು ಎಲ್ಲರಿಗೂ ಒಂದು ಕುಡಿತವಿಲ್ಲದೆ ಒಂದು ಸ್ಥಿಮಿತತೆಯ ಜೀವನ ಜೀವಿಸಲು ಸಹಾಯ ಮಾಡುವುದು ಒಂದು ನಿಜವಾಗಿ ಒಂದು ಪ್ರೇರಣೆ ಆಗಿದೆ ಅಂತ ವೈದ್ಯರು ಬರೀತಾರೆ. ಇಲ್ಲಿ ತನಕ ನಾವು ನಿನ್ನೆ ಇದರ ವಿವರವನ್ನು ನಾವು ಪಡೆದಿದ್ದೇವೆ. ಅದೇ ರೀತಿ ಮುಂದುವರಿದ ಭಾಗವಾಗಿ ಈ ಪ್ಯಾರಾಗ್ರಾಫ್ ಅನ್ನು ನಿನ್ನೆನೆ ಓದಿದ್ದಾರೆ, ನಾನು ಮುಂದುವರಿಸ್ತೇನೆ. ಅವರು ತಮ್ಮಲ್ಲಿ ನಂಬಿಕೆ ಉಳ್ಳವರಾಗಿದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ದೀರ್ಘಕಾಲದ ಅಮಲು ರೋಗಿಗಳನ್ನು ಮೃತ್ಯು ದ್ವಾರದಿಂದ ಹಿಂದಕ್ಕೆ ತರುವ ಶಕ್ತಿಯಲ್ಲಿ ವಿಶ್ವಾಸವಿಟ್ಟಿದ್ದಾರೆ. ಡಾಕ್ಟರ್ ಮುಂದುವರೆದು ಹೇಳ್ತಾರೆ, ಅವರು ನಂಬಿಕೆ ಉಳ್ಳವರಾಗಿದ್ದಾರೆ. ಯಾಕಂದ್ರೆ ಅವರಿಗೆ ಇಲ್ಲಿ ಒಂದು ನಂಬಿಕೆ ಸಿಕ್ಕಿದೆ, ಅವರನ್ನು ನಾವು ನಂಬಬಹುದು. ನಂಬಿಕೆ ಉಳ್ಳವರಾಗಿದ್ದಾರೆ ಯಾರು ಅಂದ್ರೆ ಈ ಪುಸ್ತಕ ಬರೆದವರು ಮೊದಲಿನ 100 ಮಂದಿ ನಮ್ಮ ಬಂಧುಗಳು, ಅವರು ಈ ಬಾಂಧವ್ಯದ ಸದಸ್ಯರು, ಅವರು ನಂಬುವವರಾಗಿದ್ದಾರೆ. ಅವರು ನಂಬಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು. ಮತ್ತು ಅದಕ್ಕಿಂತ ಹೆಚ್ಚಾಗಿ ದೀರ್ಘಕಾಲದ ಅಮಲು ರೋಗಿಗಳನ್ನು ಮೃತ್ಯು ದ್ವಾರದಿಂದ ಹಿಂದಕ್ಕೆ ತರುವ ಶಕ್ತಿಯಲ್ಲಿ ವಿಶ್ವಾಸವಿಟ್ಟಿದ್ದಾರೆ. ಎಲ್ಲಿಯೂ ಅಸಾಧ್ಯವಾಗಿ ಇತ್ತಲ್ಲ, ಒಬ್ಬ ಕುಡುಕ ಕುಡಿದು ಕೊನೆಯಲ್ಲಿ ಅವನು ಸಾಯ್ಬೇಕಿತ್ತು. ಆದ್ರೆ ಇಲ್ಲಿ ಅವನು ಆ ಮೃತ್ಯು ದ್ವಾರದಿಂದನೇ ಅಥವಾ ಅವನ ಸಾವಿನ ಅಂಚಿನಲ್ಲಿ ಇದ್ದವರನ್ನು ಈ ಹಿಂದಕ್ಕೆ ತರುವ ಶಕ್ತಿಯಲ್ಲಿ ವಿಶ್ವಾಸವಿಟ್ಟಿದ್ದಾರೆ. ಯಾವ ಶಕ್ತಿಯಲ್ಲಿ ಅಂದ್ರೆ ಈ ಬಾಂಧವ್ಯದ ಶಕ್ತಿಯಲ್ಲಿ ಅವರು ವಿಶ್ವಾಸವಿಟ್ಟಿದ್ದಾರೆ. ನಮ್ಮಲ್ಲಿ ಅನೇಕರು ಒಂದು ಮೃತ್ಯು ದ್ವಾರದಿಂದಲೇ ಹಿಂದಕ್ಕೆ ಬಂದವರು, ನನ್ನನ್ನು ಸೇರಿಸಿ. ಅಂದ್ರೆ ನಾನು ಅದೇ ರೀತಿಯಲ್ಲಿ ನಾನು ಹಲವಾರು ಸಾರಿ ಹೇಳಿದ್ದೇನೆ ನನ್ನ ಸ್ಥಿತಿಗತಿ ಬಗ್ಗೆ. ಬಹುಶಃ ನಾವು ಯಾವ ರೀತಿಯಾಗಿ ಇದ್ದೆವು, ಈಗ ಹೇಗಿದ್ದೇವೆ ಅಂತ ನಮ್ಗೆ ನಮ್ಮ ಗತಕಾಲದ ಅನುಭವನೇ ನಮ್ಗೆ ತಿಳಿಸ್ಕೊಡ್ತದೆ. ಮುಖ್ಯವಾಗಿ ಇವತ್ತೊಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯು ಒಂದು ಅಮಲ್ ರೋಗಿಯ ಸ್ವಾತಂತ್ರ್ಯ ದಿನಾಚರಣೆಯು ಯಾವ ರೀತಿಯಾಗಿತ್ತು ಅಂತ ಒಂದು ಸಾರಿ ನಾವು ನಮ್ಮ ಹಿಂದಕ್ಕೆ ಗತಕಾಲಕ್ಕೆ ಹೋದ್ರೆ ಖಂಡಿತವಾಗಿಯೂ ನಮ್ಗೆ ಇವತ್ತು ತಿಳಿಯುತ್ತದೆ. ನಮ್ಮ ಹುಚ್ಚುತನಕ್ಕೆ ನಮ್ಗೆ ಇವಾಗ ನಗು ಬರ್ಬೋದು. ಆ ರೀತಿಯ ಹುಚ್ಚುತನಗಳನ್ನು ನಾವು ಮಾಡ್ತಾ ಇದ್ದೆವು. ಎಷ್ಟೆಲ್ಲ ಡೇಂಜರಸ್ ರೀತಿಯಾಗಿ ನಾವೆಲ್ಲ ವರ್ತಿಸ್ತಿದ್ದೆವು ಅಂತ. ಅದರಿಂದ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾರೆ,
ಬಹುಶಃ ಅಮಲ್ ರೋಗಿಯನ್ನು ಮಧ್ಯದಲ್ಲಿ ಅವನಿಗಿರುವ ಉತ್ಕಟವಾದ ದೈಹಿಕ ಇಚ್ಛೆಯಿಂದ ಮುಕ್ತವನ್ನಾಗಿ ಮಾಡುವುದು ಅಗತ್ಯವಾಗಿದೆ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ನಾನು ಮಾನಸಿಕ ಒತ್ತಡ ನಮ್ದು, ನಾನು ಬೆಳಿಗ್ಗೆ ಎಚ್ಚರಿಕೆ ಆಗುವಾಗ ಕುಡಿತದ ಸಮಯದಲ್ಲಿ ಆ ಮಾನಸಿಕ ಒತ್ತಡ ಯಾವ ರೀತಿ ಇತ್ತು, ಅದು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಒಂದು ಸ್ವಲ್ಪ ಕುಡಿಬೇಕೆಂಬ ಒಂದು ಮಾನಸಿಕ ಒತ್ತಡ, ಮೊದಲನೇ ದಿವಸ ಏನೆಲ್ಲ ಆಗಿದೆ ಒಂದು ಸ್ವಲ್ಪ ಸ್ವಲ್ಪ ನೆನಪ ಬರುವಾಗ ಮನಸ್ಸು ಯಾವ ರೀತಿ ಹಾತೊರೀತಿತ್ತು, ಒಂದು ಸ್ವಲ್ಪ ಕುಡಿದ್ರೆ ಎಲ್ಲ ಸರಿ ಆಗ್ತದೆ ಅಂತ ಆ ಒಂದು ಮಾನಸಿಕ ಒತ್ತಡ. ಅನುಭವಿ ಬಂಧುಗಳು ಹೇಳ್ತಾರೆ, ಈ ಮಾನಸಿಕ ಒತ್ತಡ ಎಷ್ಟು ಅಂದ್ರೆ ಒಂದು ಸಾವಿನ ಒತ್ತಡಕ್ಕಿಂತ ಜಾಸ್ತಿ. ಒಂದು ಸಾವಿನಲ್ಲಿ ಅಂಚಿನಲ್ಲಿ ಇದ್ದ ಮನುಷ್ಯನಿಗೆ ಅವನು ಆ ಪ್ರಾಣ ಹೋದರೆ ಸಾಕಂತ ಎಷ್ಟೋ ಒದ್ದಾಡ್ತಾ ಇರ್ತಾನೆ. ಅವನಿಗೆ ಆ ಸಮಯದಲ್ಲಿ ಯಾವುದೇ ವಿಚಾರವೂ ತಿಳಿಯುವುದಿಲ್ಲ. ಇದು ನಾನು ಕಣ್ಣಾರೆ ಕಂಡಿದ್ದೇನೆ ಇತರರನ್ನು. ಅದರಿಂದ ಅದಕ್ಕಿಂತ ಈ ಒತ್ತಡ ಜಾಸ್ತಿ ಅಂತ, ಅವನು ಕುಡಿಯಬೇಕೆಂಬ ಒತ್ತಡ. ಅವನಿಗೆ ಈ ಒತ್ತಡದಿಂದ ಮುಕ್ತವನ್ನಾಗಿ ಮಾಡುವುದು ಅಗತ್ಯವಾಗಿದೆ ಮತ್ತು ಅವನಿಗೆ ಮನೋವೈಜ್ಞಾನಿಕ ವಿಧಾನಗಳಿಂದ ಅತ್ಯಧಿಕ ಪ್ರಯೋಜನವಾಗುವ ಮೊದಲು ಅವನನ್ನು ಆಸ್ಪತ್ರೆಯ ನಿರ್ದಿಷ್ಟ ಕಾರ್ಯಕ್ರಮಕ್ಕೆ ಆಗಾಗ್ಗೆ ಒಳಪಡಿಸಬೇಕಾಗುತ್ತದೆ ಅಂತ ಹೇಳ್ತಾರೆ. ಒಂದು ಅಮಲ್ ರೋಗಿಯನ್ನು ನಾವು ಒಂದು ನಿರ್ದಿಷ್ಟ ಕಾರ್ಯಾಗಾರಕ್ಕೆ, ಆಸ್ಪತ್ರೆಯಲ್ಲಿ ಹಲವಾರು ವಾರ್ಡ್ಗಳು ಇರ್ತವೆ, ಅಂದ್ರೆ ಒಂದೊಂದು ರೋಗಕ್ಕೆ ಅಂತ ಹೇಳ್ಬಹುದು. ಆದ್ರೆ ಅಮಲ್ ರೋಗಿಗೆ ಎಲ್ಲರೊಂದಿಗೆ ಬೆರೆಸಿ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ನಮ್ಮ ರೋಗ ನಮ್ಗೆ 3 ಆಯಾಮದಲ್ಲಿ ಇದು ಬಾಧಿಸ್ತದೆ ಅಲ್ಲ. ಅದರಿಂದ ನಮ್ಮನ್ನು ಎಲ್ಲಿ ಇಡುವುದು, ಯಾವ ವಾರ್ಡಲ್ಲಿ ಇಡುವುದು ಅಂತ, ಯಾವ ಕೆಟಗರಿಯಲ್ಲಿ ಹಾಕುದಂತಾನೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ನಾವು ಹುಚ್ಚರ ತರ ವರ್ತಿಸ್ತಿದ್ದೆವು, ದೈಹಿಕವಾಗಿಯೂ ನಾವು ಮಾನಸಿಕವಾಗಿಯೂ ನಮ್ಮ ಆತ್ಮಿಕವಾಗಿಯೂ ನಾವು ರೋಗಗ್ರಸ್ತರಲ್ಲ. ಅದರಿಂದ ನಮ್ಮನ್ನು ಯಾವ ವಾರ್ಡಲ್ಲಿ ಇಡುವುದಂತಾನೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಡಾಕ್ಟರ್ಗಳು ಅವರು ಹೇಳ್ತಾರೆ, ಆಸ್ಪತ್ರೆಯ ನಿರ್ದಿಷ್ಟ ಕಾರ್ಯಕ್ರಮಕ್ಕೆ ಆಗಾಗ್ಗೆ ಒಳಪಡಿಸಬೇಕಾಗುತ್ತದೆ. ಅಂದ್ರೆ ಅದೇ ವಾರ್ಡಿಗೆ, ಅಮಲ್ ರೋಗಿಗಳಿಗೆ ಏನ್ ಚಿಕಿತ್ಸೆ ಕೊಡುವ ವಾರ್ಡಿಗೆ, ಅಂದ್ರೆ ಅಲ್ಲಿ ಅವರನ್ನು ಅಡ್ಮಿಟ್ ಮಾಡ್ಬೇಕಾಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಕೆಲವು ವರ್ಷ ಮುಂದಕ್ಕೆ ಮುಂದಿನ ಪ್ಯಾರಾಗ್ರಾಫ್ ಫಿರಾಜ್ ಸರ್ ಓದಿ ದಯಮಾಡಿ. ಓಕೆ, ನನ್ನ ಹೆಸರು ಫಿರಾಜ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಫಿರಾಜ್, ನಾನೊಬ್ಬ ಅಮಲ್ ರೋಗಿ. ಕೆಲವು ವರ್ಷಗಳ ಹಿಂದೆ ನಾವು ಸಲಹೆ ಮಾಡಿದ್ದೇನೆಂದರೆ, ಈ ನಿರಂತರ ಅಮಲ್ ರೋಗಿಗಳ ಮೇಲಿನ ಮದ್ಯದ ಕ್ರಿಯೆಯು ಒಗ್ಗದಿರುವಿಕೆಯ ಪ್ರಕಟಣೆಯಾಗಿದೆ ಎಂಬುದು ನಮ್ಮ ನಂಬಿಕೆ. ಈ ವ್ಯಸನ ಈ ವರ್ಗದ ಜನರಿಗಷ್ಟೇ ಸೀಮಿತವಾಗಿದೆ ಮತ್ತು ಸಾಮಾನ್ಯ ಮಿತಪಾನಿಗಳಲ್ಲಿ ಈ ಒಗ್ಗದಿರುವಿಕೆಯ ನಮೂನೆಯವರು ಮದ್ಯವನ್ನು ಯಾವುದೇ ರೂಪದಲ್ಲಿಯೂ ಸುರಕ್ಷಿತವಾಗಿ ಬಳಸಲಾರರು ಮತ್ತು ಒಮ್ಮೆ ಅಭ್ಯಾಸವನ್ನು ರೂಪಿಸಿಕೊಂಡು ಅದನ್ನು ಮರೆಯಲಾಗದದು ಕಂಡುಬಂದರೆ ಒಮ್ಮೆ ಅವರ ಅಭ್ಯಾಸವನ್ನು ರೂಪಿಸಿಕೊಂಡು ಅದನ್ನು ಮುರಿಯಲಾಗದದು ಕಂಡುಬಂದರೆ ಒಮ್ಮೆ ಅವರ ಆತ್ಮವಿಶ್ವಾಸವನ್ನು ಕಳೆದುಕೊಂಡರೆ ಹಾಗೂ ಅವರ ಮಾನವೀಯ ವಸ್ತುಗಳ ಮೇಲಿನ ಅವಲಂಬನೆಯಿಂದ ಅವರ ಸಮಸ್ಯೆಯು ಅವರ ಮೇಲೆ ರಾಶಿಯಾಗಿ ಬೀಳುತ್ತದೆ ಮತ್ತು ಬಗೆಹರಿಸಲು ಆಶ್ಚರ್ಯಕರವಾಗಿ ಕಷ್ಟದಾಯಕವಾಗುತ್ತದೆ. ಥ್ಯಾಂಕ್ ಯು ಸರ್. ಕಂಟಿನ್ಯೂ ಮಾಡಿ ಸರ್. ಸಾರಿ ನಾನು ಮಾತಾಡ್ತಾ ಹೋದೆ. ಆತ್ಮೀಯ ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ನಾವು ಸಲಹೆ ಮಾಡಿದ್ದೇನೆಂದರೆ, ಈ ನಿರಂತರ ಅಮಲು ರೋಗಿಗಳ ಮೇಲಿನ ಮದ್ಯದ ಕ್ರಿಯೆಯು ಒಗ್ಗದಿರುವಿಕೆಯು ಪ್ರಕಟಣೆಯಾಗಿದೆ ಎಂಬುದು ನಮ್ಮ ನಂಬಿಕೆ. ಈ ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಅಥವಾ ಮುಂದಿನ ಪುಟಗಳಲ್ಲಿ ನಾವು ಈ ವಿಚಾರವಾಗಿ ತಿಳಿದುಕೊಂಡಿದ್ದೇವೆ. ಒಂದು ಮದ್ಯವು ಒಗ್ಗದಿರುವಿಕೆ. ಯಾಕೆಂದ್ರೆ ನನ್ನ ದೇಹಕ್ಕೆ ಆ ಮದ್ಯ ಯಾವುದೇ ರೂಪದಲ್ಲಿಯೂ ಅದು ಒಗ್ಗದಿರುವುದಿಲ್ಲ.
ಈ ವಿಚಾರವಾಗಿ ಡಾಕ್ಟರ್ಗಳು ಮೊದಲೇ ತಿಳಿದುಕೊಂಡಿದ್ದರು. ಮತ್ತೆ ಅದು ಪ್ರಕಟಣೆಯಾಗಿದೆ. ಅವ್ರು ಹೇಳುವ ವಿಚಾರ ತಿಳಿದುಕೊಂಡಿದ್ದಾರೆ ಅಂತ ನಮ್ಮ ನಂಬಿಕೆ ಅಂತ ಇಲ್ಲಿ ಬರೆದಿದ್ದಾರೆ ಈ ವಾಕ್ಯದಲ್ಲಿ. ಖಂಡಿತವಾಗಿಯೂ ನಮ್ಗೆ ಈ ಮದ್ಯವು ಒಗ್ಗುವುದಿಲ್ಲ. ಒಂದು ಸಾರಿ ಅಮಲ್ ರೋಗಿ ಶಾಶ್ವತ ಅಮಲ್ ರೋಗಿ. ಅದಕ್ಕೋಸ್ಕರ ಹಲವಾರು ಉದಾಹರಣೆಗಳನ್ನು ಕೊಡ್ತಾರೆ. ಡಯಾಬಿಟಿಕ್ ಉದಾಹರಣೆ ಆಗಿರ್ಬಹುದು. ಹಲವು ರೋಗಗಳು ಉಂಟು, ಗುಣವಾಗದ್ದು. ಅಂದ್ರೆ ಒಂದು ಸಾರಿ ಅದಕ್ಕೆ ಒಂದು ಚಿಕಿತ್ಸೆಯ ರೂಪದಲ್ಲಿ ಅದನ್ನೊಂದು ನಿಯಂತ್ರಣದಲ್ಲಿ ಇಡಬಹುದಂತ. ಅದೇ ರೀತಿ ಈ ಮದ್ಯ ರೋಗವನ್ನು ನಾವು ಒಂದು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ನಮ್ಗೆ ಬಾಂಧವ್ಯ ಸಹಾಯ ಮಾಡ್ತದೆ. ಅದು ಅವರು ಮುಂದೆ ಅದರ ಹಲವು ವರ್ಷಗಳ ಮೊದಲೇ ಅವರು ಅದನ್ನು ತಿಳಿದುಕೊಂಡಿದ್ದಾರಂತ ಈ ವಾಕ್ಯದಲ್ಲಿ ಬರೀತಾರೆ. ಈ ವ್ಯಸನ ಈ ವರ್ಗದ ಜನರಿಗಷ್ಟೇ ಸೀಮಿತವಾಗಿದೆ. ನಾವು ಇದನ್ನೊಂದು ಪ್ರತಿ ಸಾರಿ ನಾವು ಈ ಬಗ್ಗೆ ಒಂದು ಕನ್ಫ್ಯೂಸ್ ಅಥವಾ ಒಂದು ಗೊಂದಲದಲ್ಲಿ ಇರ್ತೇವೆ. ನಾನು ಅದೇ ರೀತಿ ಗೊಂದಲದಲ್ಲಿದ್ದೆ. ನನ್ನ ಜೊತೆಗಾರರಲ್ಲಿ ಹಲವಾರು ಮಂದಿ ಕುಡಿಯುತ್ತಿದ್ರು. ಆದ್ರೆ ಯಾಕೆ ನಾನು ಈ ರೀತಿ ಮಾಡ್ತೇನೆ, ನಾನು ಮಾತ್ರ ಯಾಕೆ ಈ ರೀತಿ ಮಾಡ್ತೇನೆ, ನನಗೆ ಅರ್ಥ ಆಗ್ತಿದ್ದಿಲ್ಲ. ಆದ್ರೆ ಇಲ್ಲಿ ಬರೆದಿದ್ದಾರೆ, ಈ ಮೇಲಿನ ಈ ವ್ಯಸನ ಈ ವರ್ಗದ ಜನರಿಗಷ್ಟೇ ಸೀಮಿತವಾಗಿದೆ. ನಮ್ಮಂತ ಅಮಲ್ ರೋಗಿಗೆ ಮಾತ್ರ ಈ ರೀತಿ ಆಗ್ತದೆ ಒಗ್ಗದಿರುವಿಕೆ, ಎಲ್ಲರಿಗೂ ಇಲ್ಲ. ಮತ್ತು ಸಾಮಾನ್ಯ ಮಿತಪಾನಿಗಳಿಗಲ್ಲ ಅಂತ ಇಲ್ಲೇ ಬರೆದಿದ್ದಾರೆ. ಅವರು ವೈದ್ಯರೇ ಹೇಳಿದ್ದಾರೆ. ಅಂದ್ರೆ ಸೋಷಿಯಲ್ ಡ್ರಿಂಕರ್ಸ್ ಏನು ಹೇಳ್ತೇವೆ ನಾವು, ಅವರಿಗೆ ಅಲ್ಲ, ಅವರಿಗೆ ಈ ಸಮಸ್ಯೆ ಇರುವುದಿಲ್ಲ. ಈ ಒಗ್ಗದಿರುವಿಕೆಯು ನಮೂನೆಯವರು ಮದ್ಯವನ್ನು ಯಾವುದೇ ರೂಪದಲ್ಲಿ, ಹೌದು ಈಗ ನಾನು ಮೇಲೆ ಹೇಳಿದೆಲ್ಲ, ಈ ಒಗ್ಗದಿರುವಿಕೆಯ ನಮೂನೆಯವರು ಅಂದ್ರೆ ನಾನು, ನನ್ನಂತ ಅಮಲ್ ರೋಗಿ, ಈ ನನ್ನಂತ ಅಮಲ್ ರೋಗಿ ನಮೂನೆಯವರು ಮದ್ಯವನ್ನು ಯಾವುದೇ ರೂಪದಲ್ಲಿಯೂ ಸುರಕ್ಷಿತವಾಗಿ ಬಳಸಲಾರರು. ಖಂಡಿತ ಬಂಧುಗಳೇ, ಈ ಹೇಳ್ತಾರೆ ಏನಂದ್ರೆ ಯಾವುದೇ ರೂಪದ ಇರ್ಬೋದು. ರೂಪ ಅಂದ್ರೆ ಘನ ರೂಪದಲ್ಲಿ, ಆಹಾರದ ರೂಪದಲ್ಲಿ ಇರಬಹುದು, ಅಥವಾ ಗ್ಯಾಸ್ ರೂಪದಲ್ಲಿ. ಗ್ಯಾಸ್ ಅಂದ್ರೆ ಈಗ ನಾವು ಹೆಚ್ಚಾಗಿ ಅಮಲನ್ನು ದ್ರವ ರೂಪದಲ್ಲಿ ತಗೊಳ್ತೇವೆ. ಅದರಿಂದ ನಮ್ಗೆ ಬೇರೆ ರೂಪದಲ್ಲಿ ಯಾವ್ದು ಅಮಲು ಉಂಟಂತ ತಿಳಿದೇ ಇರುವುದಿಲ್ಲ. ಅದಕ್ಕೋಸ್ಕರ ನನ್ನ ಸ್ಪಾನ್ಸರ್ ನನಗೆ ಹೇಳಿದ್ರು, ಯಾವಾಗ್ಲೂ ಡಾಕ್ಟರ್ ಹತ್ರ ಹೋಗುವಾಗ ನೀನೊಬ್ಬ ಅಮಲ್ ರೋಗಿ ಅಂತ ನೀನು ಹೇಳ್ಬೇಕು ಟ್ರೀಟ್ಮೆಂಟ್ಗೆ ಮೊದಲೇ. ಯಾಕೆಂದ್ರೆ ಅವರು ಯಾವುದೇ ಒಂದು ರೂಪದ ಒಂದು ಈ ಏನು ನಮ್ಗೆ ಮೆಡಿಸಿನ್ ಕೊಡ್ತಾರೆ, ಅದರಲ್ಲಿ ಆಲ್ಕೋಹಾಲ್ ಇಲ್ಲದನ್ನು ಆವಾಗ ಕೊಡ್ತಾರೆ. ಮುಖ್ಯವಾಗಿ ನಾವು ಶೀತ ಕೆಮ್ಮು ಆಗುವಾಗ ಆ ಸಿರಪ್ ಕೊಡ್ತಾರಲ್ಲ, ಅದರಲ್ಲಿ ಖಂಡಿತವಾಗಿಯೂ ಒಂದು ಅಮಲು ಇರ್ತದೆ ಅದರಲ್ಲಿ. ಅದಕ್ಕೋಸ್ಕರ ಅದನ್ನು ನಾವು ತಗೊಳ್ಬಾರ್ದು. ಆ ರೂಪದ್ದು ಆಗಿರಬಹುದು. ಮತ್ತೆ ನಾವು ಕುಡಿತಕ್ಕೆ ಜಾರುವ ಸಾಧ್ಯತೆ ಇದೆ. ಮತ್ತು ಬೇರೆ ಯಾವುದೇ ರೂಪದಲ್ಲಿ ಇರಬಹುದು. ಅದಕ್ಕೋಸ್ಕರ ಯಾವುದೇ ರೂಪದಲ್ಲಿ ಇರ್ಲಿ ಅದು ನಮ್ಗೆ ಒಗ್ಗುವುದಿಲ್ಲ ಅಂತ ಸುರಕ್ಷಿತವಾಗಿ, ನಾವೊಂದು ಸುರಕ್ಷಿತ ಅಲ್ಲ ಅದರಲ್ಲಿ. ನಾವು ಖಂಡಿತವಾಗಿ ಇದನ್ನು ನಾವು ಇಲ್ಲಿ ಅವರು ಬರೆದಿದ್ದಾರೆ, ನಾವು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು ಇದನ್ನು. ಒಂದ್ಸಾರಿ ನಾವು ಈ ಬಾಂಧವ್ಯದ ಒಳಗೆ ಬಂದು ಕುಡಿತದಿಂದ ದೂರ ನಿಂತ ಮೇಲೆ ನಮ್ಗೆ ಯಾವುದೇ ರೀತಿಯ, ಒಂದನೇ ಹೆಜ್ಜೆಯಲ್ಲಿ ಹೇಳಿದಾರಲ್ಲ ಅದೇ ರೀತಿ ಇಲ್ಲಿ ಯಾವುದೇ ರೂಪದಲ್ಲಿ ಇದ್ರೂ ನಾವು ಅದನ್ನು ಬಳಸಲಿಕ್ಕೆ ಸುರಕ್ಷತೆ ಅಲ್ಲ ಅಂತ ಹೇಳ್ತಾರೆ. ಮತ್ತು ಒಮ್ಮೆ ಅಭ್ಯಾಸವನ್ನು ರೂಪಿಸಿಕೊಂಡು ಅದನ್ನು ಮುರಿಯಲಾಗದದ್ದು ಕಂಡು ಬಂದರೆ, ಒಮ್ಮೆ ಅವರ ಅಭ್ಯಾಸವನ್ನು ರೂಪಿಸಿಕೊಂಡು ಅದನ್ನು ಮುರಿಯಲಾಗದದ್ದು ಎಂದು ಕಂಡು ಬಂದರೆ, ಅಂದ್ರೆ ಒಂದ್ಸಾರಿ ಅವರು ಅಮಲ್ ರೋಗಿ ಅದನ್ನು ಕುಡಿದು ಅಥವಾ ಯಾವುದೇ ರೂಪದಲ್ಲಿ ಅವನು ಅಮಲ್ ರೋಗಿ ಆದರೆ, ಮುಂದಕ್ಕೆ ಬರೆದಿದ್ದಾರೆ, ಒಮ್ಮೆ ಅವರ ಆತ್ಮವಿಶ್ವಾಸವನ್ನು ಕಳ್ಕೊಂಡರೆ, ಅಂದ್ರೆ ಆತ್ಮವಿಶ್ವಾಸ ಕಳ್ಕೊಂಡಿದ್ದೇವೆ ಅಲ್ಲ ನಾವೆಲ್ಲ, ನಮ್ಗೆ ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ಒಂದು ಜೀವನ ಮಾಡ್ಲಿಕ್ಕೆ ಅಥವಾ ನನಗೆ ಬದುಕಲಿಕ್ಕೆ ಅಸಾಧ್ಯ, ಯಾಕಂದ್ರೆ ನನ್ನ ಕುಡಿತದಿಂದ ಸಂಪೂರ್ಣವಾಗಿ ನಾನು ಸೋತಿದ್ದೇನೆ ಅಂತ ನಾವು ಒಪ್ಪಿಕೊಳ್ತೇವಲ್ಲ, ನಮ್ಗೆ ಇನ್ನು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಹಾಗೂ ಅವರ ಮಾನವೀಯ ವಸ್ತುಗಳ ಮೇಲಿನ ಅವಲಂಬನೆಯಿಂದ ಅವರ ಸಮಸ್ಯೆಯು ಅವರ ಮೇಲೆ ರಾಶಿಯಾಗಿ ಬೆಳೆಯುತ್ತದೆ. ಅವರ ಮಾನವೀಯ ವಸ್ತುಗಳ ಅವಲಂಬನೆಯಿಂದ
ಯಾಕೆಂದ್ರೆ ನಾವು ಎಷ್ಟು ಅವಲಂಬಿತರಾಗಿದ್ದೇವೆ ಅಂದ್ರೆ ನಮ್ಮ ಅಮಲ್ತೋನದ ರೋಗ ಅದೇ ರೀತಿ ಅಲ್ಲ. ನಾವು ಏನು ಹಾಳಾದ್ರೂ ಇತರರನ್ನು ನಾವು ದೂಷಿಸುವುದು, ಇತರರ ಮೇಲೆ ಆಗುವುದು. ಆದ್ರೆ ಈ ಅವಲಂಬನೆಯಿಂದ ಅವರ ಸಮಸ್ಯೆ ಏನ್ ಮಾಡ್ತದೆ ನಮ್ಗೆ? ಆ ಸಮಸ್ಯೆ ನಾವು ಪ್ರತಿಯೊಂದು ಸಂಗತಿಯಲ್ಲಿಯೂ ನಾವು ನಮ್ಮ ಸ್ವ ಇಚ್ಛೆಯಿಂದ ನಡ್ಕೊಳ್ಳುವವರು. ನಮ್ಗೆ ಒಂದು ಮನುಷ್ಯತ್ವ ಎಂಬ ಇದರಿಂದ ನಾವು ಎಲ್ಲೋ ಈ ರೋಗದಿಂದ ನಮ್ಗೆ ಅದನ್ನು ಪಾಲಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಒಂದು ಮನುಷ್ಯನಾಗಿ ಜೀವಿಸಲು ಆಗ್ಲಿಲ್ಲ. ಅದರಿಂದ ಆ ಸಮಸ್ಯೆಯು ಅವರ ಮೇಲೆ ರಾಶಿಯಾಗಿ ಬೆಳೀತದೆ ಮತ್ತು ಬಗೆಹರಿಸಲು ಆಶ್ಚರ್ಯಕರವಾಗಿ ಕಷ್ಟದಾಯವಾಗುತ್ತದೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ, ಒಂದು ಅಮಲ್ ರೋಗಿ ಹೀಗೆ ಯಾಕೆ ಮಾಡ್ತಾನೆ, ಇವನ ವರ್ತನೆ ಯಾಕೆ ಈ ರೀತಿ? ನಿಜವಾಗಿ ಒಂದು ಎಲ್ಲಿ ತಾರ್ಕಿಕವಾಗಿ ಆಲೋಚನೆ ಮಾಡುವಾಗ ಈ ರೀತಿ ಮಾಡಬಾರ್ದಲ್ಲ ಒಬ್ಬ ಮನುಷ್ಯ. ಆದ್ರೆ ಇವನು ಈ ರೀತಿ ಅಂದ್ರೆ ಒಂದು ವಿರುದ್ಧವಾಗಿ, ಒಂದು ಮುಖ್ಯವಾಗಿ ನಮ್ಮ 3 ಪ್ರವೃತ್ತಿಗಳು ಉಂಟಲ್ಲ, ಅದಕ್ಕೆ ವಿರುದ್ಧವಾಗಿ ನಡೀತಾನೆ ಅಲ್ಲ ಇವನು. ಅದರಿಂದ ಇದೊಂದು ಆಶ್ಚರ್ಯವಾಗ್ತದೆ, ಯಾಕೆ ಹೀಗೆ ಮಾಡ್ತಾನೆ? ನಮ್ಮೊಂದಿಗೆ ಇದ್ದ ಒಬ್ಬ ಬಂದು ಒಂದು ಅನುಭವ ಕೊಡುವಾಗ ಅವ್ರು ಹೇಳ್ತಿರೋ ಮಾತು ನನಗೆ ನೆನಪಿಗೆ ಬರ್ತಿತ್ತು. ಒಂದು ಹುಳ ಉಂಟಲ್ಲ, ಈ ಗಲೀಜಲ್ಲಿ ಇರುವ ಹುಳವನ್ನು ನೀವು ಎಷ್ಟೇ ಪ್ರಯತ್ನ ಪಟ್ಟು ಅದನ್ನು ಮೇಲಕ್ಕೆ ಎತ್ತಿ ಮೇಲೆ ಇಟ್ರೆ ಅದು ಹೊರಳಿ ಮತ್ತೆ ಅದಕ್ಕೇನೆ ಬೀಳುದು. ಇದೊಂದು ಇದು ಯಾಕೆ ಹೀಗೆ ಆಗ್ತದೆ ಅಂತ ಒಂದು ಅಮಲ್ ರೋಗಿ ಹತ್ರ ಅದೇ ರೀತಿ ಆಗುವುದಲ್ಲ. ಅಂದ್ರೆ ಯಾವ ರೀತಿಯೂ ಅವನನ್ನು ಬದಲಾಯಿಸಿಕೆ ಯಾರಿಂದಲೂ ಸಾಧ್ಯವನ್ನೇ ಆಗುವುದಿಲ್ಲ. ಎಷ್ಟೋ ಟ್ರೀಟ್ಮೆಂಟ್ ಕೊಟ್ರು, ಯಾವ ರೀತಿ. ಇದೊಂದು ಆಶ್ಚರ್ಯಕರವಾಗಿದೆ, ಯಾಕೆ ಹೀಗೆ ಆಗ್ತದಂತ. ಇದನ್ನು ಯಾವ ರೀತಿ ಇದನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟದಾಯವಾಗುತ್ತದೆ ಅಂತ ಇಲ್ಲಿ ವೈದ್ಯರು ತಮ್ಮ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಓಕೆ ಸಿರಾಜ್, ಮುಂದಕ್ಕೆ ಓದಿ. ಓಕೆ ಸರ್. ತಿರುಳು ಇಲ್ಲದ ಉದ್ಯೋಗ ಭರಿತ ಮನವಿ ವಿರಾಳವಾಗಿ ಸರಿ ಎನಿಸುತ್ತದೆ. ಈ ಅಮಲ್ ರೋಗಿಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಹಿಡಿದಿಟ್ಟುಕೊಳ್ಳುವಂತಹ ಸಂದೇಶವು ಆಳ ಮತ್ತು ಘನತೆಯುಳ್ಳದಾಗಿರಬೇಕು. ಅವರಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ತಮ್ಮ ಜೀವನವನ್ನು ಪುನಃ-ರೂಪಿಸಿಕೊಳ್ಳಬೇಕಾದರೆ ಅವರ ಆದರ್ಶಗಳು ಅವರಿಗಿಂತ ಮೇಲಿನ ಶಕ್ತಿಯ ತಳಹದಿಯಲ್ಲಿ ನಿರ್ಮಾಣವಾಗಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿರಾಜ್. ತಿರುಳು ಇಲ್ಲದ ಉದ್ವೇಗ ಭರಿತ ಮನವಿ ವಿರಳವಾಗಿ ಸರಿ ಎನಿಸುತ್ತದೆ. ಅಂದ್ರೆ ಇಲ್ಲಿ ನಮ್ಮ ತಿರುಳು ಇಲ್ಲದ ಉದ್ವೇಗ ಭರಿತ ಮನವಿ ವಿರಳವಾಗಿ ಸರಿ ಎನಿಸ್ತದೆ. ಅಂದ್ರೆ ಒಂದು ಅಮಲು ರೋಗಿಗೆ ಅವನು ಹಲವಾರು ಪ್ರಯತ್ನಗಳನ್ನು ಮಾಡ್ತಾನಲ್ಲ, ಅವನು ಹಲವಾರು ದಾರಿಗಳನ್ನು ಹುಡುಕ್ತಾನೆ. ಯಾಕೆಂದ್ರೆ ಈಗ ಕ್ರಿಶ್ಚಿಯನ್ಸ್ ಅಲ್ಲಿ ರಿಟ್ರೀಟ್ ಮಾಡುವುದು, ಆ ರೀತಿಯಾಗಿ ಉದ್ವೇಗದಿಂದ ಅಲ್ಲಿ ಹೋಗುವುದು. ಅವನು ಖಂಡಿತ ಇಲ್ಲಿ ಹೋದ್ರೆ ನಾನು ಒಳ್ಳೇದಾಗಬಹುದು, ಏನೆಲ್ಲ ಯೋಚನೆಗಳನ್ನು ಆಗ್ತಾನೆ. ಈ ಎಲ್ಲ ರೀತಿಗಳು ಅಂದ್ರೆ ಅವರವರ ಅಮಲ್ ರೋಗಿಗಳು ಯಾವ ರೀತಿಯೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅವರಿಗೆ ತಿಳಿಯದೆ. ಅದು ಅಂದ್ರೆ ದಾರಿಗಳನ್ನು ಮಾಟ ಮಂತ್ರ ಅಂತ ಹೇಳ್ತೇವೆ ನಾವು, ಆ ರೀತಿಯಾಗಿ ನೋಡುವುದು, ಅಥವಾ ಈ ಭವಿಷ್ಯ ಹೇಳುವವರ ಹತ್ರ ಹೋಗುವುದು, ಈ ವಾಸ್ತು ಅವರು ಹೇಳುವವರ ಹತ್ರ ಹೋಗುವುದು, ಎಲ್ಲ ಉದ್ವೇಗ ಭರಿತನಾಗಿ ಇರ್ತಾನೆ. ಅದನ್ನೆಲ್ಲ ಆ ವಿಚಾರಗಳು ಅವನು ಮಾಡ್ಲಿಕ್ಕೆ ಪ್ರಯತ್ನಿಸ್ತಾನೆ. ಅದು ಸರಿ ಎನಿಸ್ತದಲ್ಲ, ಅವನು ಮಾಡುವಂತದ್ದು ಸರಿ ಎನಿಸ್ತದಲ್ಲ ಈ ನೋಡುಗರಿಗೆ ಅಥವಾ ಒಂದು ಸಾಮಾನ್ಯ ಮನುಷ್ಯನಿಗೆ. ಈ ಅಮಲು ರೋಗಿಗಳಿಗೆ ಆಸಕ್ತಿಯನ್ನು ನೋಡಿ ಅದೆಲ್ಲ ಅವರು ಮಾಡುವಂತದ್ದು ಸರಿ ಎನಿಸ್ತದೆ ಎಲ್ಲರಿಗೂ ನೋಡುವಾಗ. ಅವನೊಂದು ಪ್ರಯತ್ನ ಪಡ್ತಾನೆ ಅಂತ ಆಗ್ತದಲ್ಲ. ಆದ್ರೆ ಇಲ್ಲಿ ಹೇಳಿದ್ದಾರೆ, ಈ ಸಂದೇಶವನ್ನು ನೀಡುವಾಗ ನಾವು ಈ ಅಮಲ್ ರೋಗಿಗಳಿಗೆ ಯಾವ ರೀತಿ ನಮ್ಮ ವ್ಯವಹರಿಸಬೇಕಂತ ಈ ಕೆಳಗಿನ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಈ ಅಮಲು ರೋಗಿಗಳಿಗೆ ಆಸಕ್ತಿಯನ್ನು ಹುಟ್ಟಿಸಿ
ಹಿಡಿದಿಟ್ಟುಕೊಳ್ಳುವಂತ ಸಂದೇಶವು ಆಳ ಮತ್ತು ಘನತೆ ಉಳ್ಳದ್ದಾಗಿರಬೇಕು ಅಂತ. ಖಂಡಿತ ಬಂಧುಗಳೇ, ಅಮಲ್ ರೋಗಿಗೆ ಈ ಬಾಂಧವ್ಯದಲ್ಲಿ ಆಸಕ್ತಿ ಹುಟ್ಟಿಸಿ ಹಿಡಿದಿಟ್ಟುಕೊಳ್ಳುವಂತ ಆಗಿರಬೇಕು ಈ ಸಂದೇಶ ಅಂತ. ನಾವು ಯಾವ ರೀತಿ ಈ ಅಮಲ್ ರೋಗಿಗಳಿಗೆ ಒಂದು ಆಸಕ್ತಿಯನ್ನು ಹುಟ್ಟಿಸಬಹುದು? ನಾವು ನಮ್ಮ ಸಂದೇಶವನ್ನು ಕೊಡುವುದಕ್ಕೆ ನಮ್ಮದೇ ಜೀವನವನ್ನು ನಾನು ಯಾವ ರೀತಿ ಈ ನರಳಿದೆ ಈ ರೋಗದಲ್ಲಿ, ನಾನು ಪಡೆದ ನರಕತನನ್ನು ಹೇಳ್ತೇನೆ, ನಾನು ಬಾಂಧವ್ಯದಲ್ಲಿ ನಾನು ಯಾವ ರೀತಿ ಒಳ್ಳೆತನವನ್ನು ಪಡೆದಿದ್ದೇನೆ ಅದನ್ನು ನಾನು ಹೇಳ್ತಾ ಇದ್ದೇನೆ. ಅಥವಾ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಆ ಕಾರ್ಯಕ್ರಮದಲ್ಲಿ ಆಕರ್ಷಿತರಾಗ್ತಾರಲ್ಲ, ಅವರು ಆಸಕ್ತಿ ಹುಟ್ಟದಲ್ಲ ಅವರಿಗೆ, ಏನಿದು ಏನೋ ಒಂದು ಮಾಡ್ತಾ ಇದ್ದಾರಲ್ಲ ನೋಡುವ, ಅಥವಾ ಅವರ ಜೊತೆಯಲ್ಲಿದ್ದವರು ಅವರ ಪ್ರೀತಿ ಪಾತ್ರರಾದವರು ಬಂದು ಅದನ್ನು ಕೇಳ್ತಾರಲ್ಲ. ಹಾಗೆ ನಮ್ಮ ಈ ಎಲ್ಲ ಸಂದೇಶವು ನಾವು ಯಾವ ರೀತಿ ಸಂದೇಶ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಅದನ್ನು ಆಸಕ್ತಿ ಹುಟ್ಟಿಸಿಕೊಂಡು ಹಿಡಿದಿಟ್ಟುಕೊಳ್ಳುವಂತ ಸಂದೇಶ ಆಗ್ಬೇಕಂತ ಅವರು ಹೇಳ್ತಾರೆ. ಅಂದ್ರೆ ಅವರಿಗೆ ಈ ಮನಸ್ಸಿನಲ್ಲಿ ಅವರು ಹಿಡಿದಿಟ್ಟುಕೊಳ್ಳುವಂತ ಆಗಿರಬೇಕು ಅಂತ. ನಾವು ಏನು ಮಾತಾಡ್ತೇವೆ, ನಾವು ಏನು ಹೇಳ್ತೇವೆ, ಏನ್ ಕಾರ್ಯಕ್ರಮ ಮಾಡ್ತೇವೆ, ಇದೆಲ್ಲ ಒಂದು ಅಮಲ್ ರೋಗಿಗೆ ಅವನ ಮನಸ್ಸಲ್ಲಿ ಹಿಡಿದಿಟ್ಟುಕೊಳ್ಳುವಂತೆ ಆಗಬೇಕು, ಆಳ ಮತ್ತು ಘನತೆ ಉಳ್ಳ ಆಗಿರಬೇಕು. ಅಂದ್ರೆ ಈ ಇದರ ಆಳ ಅಂದ್ರೆ ನನ್ನ ಮನಸ್ಸಿನಲ್ಲಿ ಅದು ನೆಲೆಯೂರುವಂತೆ ಮಾಡಬೇಕು. ಅದೇ ಅಲ್ಲದೆ ನನ್ನ ಅಂತರಾತ್ಮದ ಅಂತರಾಳದಿಂದ ಹೌದು ನಾನೊಬ್ಬ ಅಮಲ್ ರೋಗಿ ಅಂತ ಅವನು ಒಪ್ಪಿಗೆ ಸೂಚಿಸುವಂತೆ, ಹೌದು ಈ ನಮ್ಮ ಅನುಭವಗಳನ್ನು ನಮ್ಮ ಸಂದೇಶವನ್ನು ಕೇಳುವತ್ತಿಗೆ ಅವನಿಗೆ ಅದು ಅರಿಬೇಕು. ಅವನು ಏನಂದ್ರೆ, ಹೌದು ನಾನು ಇಲ್ಲಿ ಬಂದ್ರೆ ಒಂದು ಖಂಡಿತವಾಗಿ ನನ್ನ ಈ ಕುಡಿತದಿಂದ ದೂರ ನಿಂತು ಒಂದು ಒಳ್ಳೆ ಜೀವನವನ್ನು ಜೀವಿಸಬಹುದು ಅಂತ ಅವನಿಗೆ ಅವನ ಅಂತರಾಳದಲ್ಲಿ ಅದು ಅಂದ್ರೆ ಘನತೆಯುಳ್ಳದಾಗಿರಬೇಕಂದ್ರೆ, ಮತ್ತೆ ಒಂದು ವೇಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಹಲವಾರು ವಿಚಾರಗಳಿಗೆ ಒಂದು ವೇಟ್ ಇರ್ಬೇಕಂತ. ಅದೇ ರೀತಿ ಆಳವಾಗಿ ಅವನ ಮನಸ್ಸಿನಲ್ಲಿ ಅದು ನೆಲೆಯೂರಬೇಕು. ಅವರಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ತಮ್ಮ ಜೀವನವನ್ನು ಪುನಃ ರೂಪಿಸಿಕೊಳ್ಳಬೇಕಾದರೆ ಅವರ ಆದರ್ಶಗಳು ಅವರಿಗಿಂತ ಮೇಲಿನ ಶಕ್ತಿಯಲ್ಲಿ ತಳಹದಿಯಲ್ಲಿ ನಿರ್ಮಾಣವಾಗಬೇಕು. ಇಲ್ಲಿ ನೋಡಿ ಬಂಧುಗಳೇ, ಭಗವಂತ ಅಂತ ಕರೆಯುವುದಿಲ್ಲ, ಒಂದು ಮೇಲಿನ ಶಕ್ತಿ ಅಂತ. ಯಾಕೆಂದ್ರೆ ಈ ಎಲ್ಲಾ ವರ್ಗದವರು ಈ ಬಾಂಧವ್ಯದಲ್ಲಿ ಇರುವುದರಿಂದ, ಮುಖ್ಯವಾಗಿ ನಾಸ್ತಿಕರು ಈ ಬಾಂಧವ್ಯದಲ್ಲಿ ಬರ್ತಾ ಇದ್ರಲ್ಲ, ಅವರಿಗೂ ಆದ್ರೆ ಎಲ್ಲರಿಗೂ ಒಂದು ವಿಚಾರವಾಗಿ ಒಂದು ಮೇಲಿನ ಶಕ್ತಿ, ಒಂದು ಉನ್ನತ ಶಕ್ತಿ ಇರ್ಬಹುದು, ಒಂದು ಹೋಲಿ ಸ್ಪಿರಿಟ್ ಅಂತ ಹೇಳ್ತೇವೆ ನಾವು. ಏನೋ ಒಂದು ಈ ತಳಹದಿಯಲ್ಲಿ ನಿರ್ಮಾಣವಾಗಬೇಕು. ಅವನಿಗೆ ಆ ಶಕ್ತಿಯ ಮೇಲೆ ನಂಬಿಕೆ ಬರಬೇಕು. ಇಲ್ಲ ನಾನು ಈ ಬಾಂಧವ್ಯನೇ ಒಂದು ಶಕ್ತಿಯಾಗಿ ಅವನು ತಗೊಳ್ಬಹುದು, ಆ ಬಾಂಧವ್ಯದಲ್ಲಿ ಖಂಡಿತವಾಗಿ ನನಗೆ ಒಂದು ಈ ನನ್ನ ಜೀವನವನ್ನು ರೂಪಿಸಿಕೊಳ್ಳಬಹುದು. ಮತ್ತು ಆದರ್ಶಗಳು ಅವರಿಗಿಂತ ಮೇಲಿನ ಶಕ್ತಿ ಅಂದ್ರೆ ಮುಂಚಿನ ಏನೆಲ್ಲ ಇವನ ಒಂದು ನಡ್ಕೊಳ್ಳುವ ರೀತಿ ಇದೆ, ಈ ಅಮಲ್ ರೋಗದ ಬಗ್ಗೆ ಅವನಿಗೆ ತಿಳಿದಿದೆ, ಇಲ್ಲಿ ತಿಳಿತಾ ಇದ್ದಾನೆ, ಇದನ್ನೆಲ್ಲ ಅವನು ಆ ಮೇಲಿನ ಶಕ್ತಿ ಖಂಡಿತವಾಗಿ ತಳಹದಿಯಲ್ಲಿ ಅಂತ ಹೇಳ್ತಾರೆ. ನಮ್ಮ ಅಡಿಪಾಯ ಯಾವುದರ ಮೇಲೆ ಇರ್ಬೇಕಂದ್ರೆ ಈ ಮೇಲಿನ ಶಕ್ತಿಯ ಮೇಲೆ ಅಂತ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿಂದ ನಾವು ನಿರ್ಮಾಣ ಆಗಬೇಕು. ಯಾಕೆಂದ್ರೆ ನಮ್ಮ ನಾವು ಎರಡನೇ ಹೆಜ್ಜೆಯಲ್ಲಿ ಒಂದು ನಂಬಿಕೆಯನ್ನು ಪಡಿಲಿಕ್ಕೆ ಅಂದ್ರೆ ಖಂಡಿತವಾಗಿ ಆ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡ್ತೇವೆ. ಅದನ್ನು ಇಲ್ಲಿ ಅವರು ಮತ್ತೊಂದು ನಾನು ಮನಗಂಡ ವಿಚಾರ ಅಂದ್ರೆ, ಪ್ರತಿ ಒಂದು ಬಿಗ್ ಬುಕ್ ಅಲ್ಲಿ ಏನೆಲ್ಲ ವಿಚಾರಗಳು ಉಂಟು ಅದನ್ನೆಲ್ಲ ಉಲ್ಲೇಖಿಸಿ ಅವರು ವೈದ್ಯರು ಈ ತಮ್ಮ ಅಭಿಪ್ರಾಯಗಳನ್ನು ಅವರು ಹೇಳಿದ್ದಾರೆ. ಪ್ರತಿಯೊಂದು ಪ್ಯಾರಾಗ್ರಾಫ್ ಅಲ್ಲಿ ಪ್ರತಿಯೊಂದು ವಾಕ್ಯದಲ್ಲಿಯೂ ಬಿಗ್ ಬುಕ್ ಅನ್ನು ಅವರು ಓದಿ ಸ್ಟಡಿ ಮಾಡಿ ಆಮೇಲೆ ಈ ಅಭಿಪ್ರಾಯವನ್ನು ಅವರು ಬರೆದಿದ್ದಾರಂತ ನನ್ನ ಅನಿಸಿಕೆ ಆಗಿದೆ ಬಂಧುಗಳೇ. ಖಂಡಿತವಾಗಿ ಇದನ್ನು ಅವ್ರು ಹೇಳ್ತಾರೆ, ಈ ಮೇಲಿನ ಶಕ್ತಿಯ ಅಂದ್ರೆ ಇನ್ನೊಂದು ಶಕ್ತಿ ಬೇಕು ನಮ್ಗೆ. ಒಂದು ಕಡೆಯಲ್ಲಿ ಹೇಳ್ತಾರಲ್ಲ ಬಿಗ್ ಬುಕ್ ಅಲ್ಲಿ, ನಮ್ಗೆ ಶಕ್ತಿಯ ಕೊರತೆಯೇ ಕಾರಣ ಅಂತ. ಆ ಶಕ್ತಿಯನ್ನು ನಾವು ಆ ಶಕ್ತಿಯ ಮೇಲೆ
ನಮ್ಮ ಜೀವನ ಅಥವಾ ಈ ನಮ್ಮ ಏನು ನಾವು ಜೀವಿಸಬಹುದಂತ ಅರ್ಥ ಮಾಡಿಕೊಂಡಿದ್ದೇವ ಅದನ್ನು ಈ ತಳಹದಿ ಇದರ ಮೇಲೆ ನಾವು ಕಟ್ಟಿಕೊಂಡು ಬರ್ಬೇಕಂತ ಈ ವಾಕ್ಯದಲ್ಲಿ ಹೇಳ್ತಾರೆ. ಫಿರಾಜ್ ಅವರೇ ಮುಂದಕ್ಕೆ ಓದಿ. ಓಕೆ ಸರ್. ಅಮಲು ರೋಗಿಗಳಿಗೆ ಮನೋರೋಗ ಚಿಕಿತ್ಸೆಯವರು ಆಸ್ಪತ್ರೆಯನ್ನು ಸೂಚಿಸುವುದರಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಭಾವುಕರಾಗಿ ತೋರುವೆವು ಎಂದು ಯಾರಾದರೂ ಭಾವಿಸಿದರೆ ಅವರು ನಮ್ಮ ಜೊತೆಗೂಡಿ ಸ್ವಲ್ಪ ಮುಂಚೂಣಿಯಲ್ಲಿ ನಿಂತು ಆಶಾರಹಿತ ಮಡಿದಿಯರು ಮತ್ತು ಚಿಕ್ಕ ಮಕ್ಕಳ ದುರಂತವನ್ನು ನೋಡಿರಿ. ಈ ಸಮಸ್ಯೆಗಳ ಪರಿಹಾರವು ದೈನಂದಿನ ಮತ್ತು ನಿದ್ರಾ ಸಮಯಗಳಲ್ಲೂ ಸಹ ಅವರ ಮತ್ತು ಅತ್ಯಂತ ತಾತ್ಸರ ಭಾವನೆಯನ್ನು ಸಹ ಈ ಚಳವಳಿಯನ್ನು ನಾವು ಒಪ್ಪಿಕೊಂಡಿದ್ದೆವು ಮತ್ತು ಪ್ರೋತ್ಸಾಹಿಸಿದ್ದೇವೆ ಎಂಬುದನ್ನು ಕುರಿತು ಆಶ್ಚರ್ಯಪಡಲಾರ. ಈ ವ್ಯಕ್ತಿಗಳ ಮೊದಲಿನ ಸ್ಥಿತಿಗೆ ತರಲು ಇವರ ಮಧ್ಯೆ ಬೆಳೆಯುತ್ತಿರುವ ಪರಹಿತಾಸಕ್ತಿಯ ಚಳವಳಿಯ ಕೊಡುಗೆಗೆ ಮೀರಿದ್ದು ಅನೇಕ ವಸ್ತುಗಳ ಅನುಭವದ ತರುವಾಯ ಬೇರೆ ಏನನ್ನು ನಾವು ಕಂಡಿದ್ದೇವೆ ಎಂಬುದು ನಮ್ಮ ಭಾವನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಸಮಯನೂ ಆಗ್ತಾ ಬಂತು ಬಂಧುಗಳೇ. ನಾನು ಎಷ್ಟು ಆಗ್ತದೆ ಅಷ್ಟು ವಾಕ್ಯಗಳನ್ನು ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ರೀತಿ ಅಮಲು ರೋಗಿಗಳಿಗೆ ಮನೋರೋಗ ಚಿಕಿತ್ಸೆಯವರು ಆಸ್ಪತ್ರೆಯನ್ನು ಸೂಚಿಸುವುದರಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಭಾವುಕರಾಗಿ ತೋರಿದೆವು ಎಂದು ಯಾರಾದರೂ ಭಾವಿಸಿದರೆ, ಅಂದ್ರೆ ಅಮಲ್ ರೋಗಿಗಳಿಗೆ ಒಂದು ಆಸ್ಪತ್ರೆಗೆ ಒಂದು ಸೂಚಿಸಿದರೆ ನಾವು ಸ್ವಲ್ಪ ಮಟ್ಟಿಗೆ ಭಾವುಕರಾಗಿ ತೋರುವೆವು ಅಂತ ಹೇಳಿದ್ದಾರೆ ಇಲ್ಲಿ. ಆಸ್ಪತ್ರೆಯಲ್ಲಿ ಸೂಚಿಸುವುದರಲ್ಲಿ ಅಂದ್ರೆ ಅವರಿಗೆ ಈಗ ಒಂದು ಅಮಲ್ ರೋಗಿ ಇರ್ತಾನೆ, ಒಂದು ನಿರ್ದಿಷ್ಟ ಒಂದು ಈ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ನೀಡುವ ಒಂದು ವೈದ್ಯರು ಇರ್ತಾರೆ. ಅದನ್ನ ಅವರು ಸೂಚಿಸುವಾಗ ಕೆಲವೊಂದ್ಸಾರಿ ಆ ವೈದ್ಯರುಗಳಿಗೂ ಇವರನ್ನು ಯಾವ ಚಿಕಿತ್ಸೆಗೆ ಒಳಪಡಿಸುವುದಂತ ಒಂದು ಕನ್ಫ್ಯೂಸ್ ಆಗಿ ಯಾರಾದ್ರೂ ಅವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂತ ಒಂದು ಭಾವಿಸಿದ್ದಾರೆ. ಅವರು ನಮ್ಮ ಜೊತೆಗೂಡಿ ಸ್ವಲ್ಪ ಮಂಚೂಣಿಯಲ್ಲಿ ನಿಂತು ನೋಡಿ ಇವರು ಹೇಳ್ತಾರೆ, ಇವರಿಗೆ ಒಂದು ಚಿಕಿತ್ಸೆ ಕೊಡುವಾಗ ಯಾಕೆ ಇವನಿಗೆ ಚಿಕಿತ್ಸೆ ಅದು ಈ ರೀತಿ ಎಲ್ಲ ಯಾರಾದ್ರೂ ಭಾವಿಸಿದರೆ ಅವರು ನಮ್ಮ ಜೊತೆಗೂಡಿ ಸ್ವಲ್ಪ ಮಂಚೂಣಿಯಲ್ಲಿ ನಿಂತು ಅಂತ ಹೇಳ್ತಾರೆ ಇಲ್ಲಿ. ಮಂಚೂಣಿಯಲ್ಲಿ ನಮ್ಮೊಂದಿಗೆ ಒಂದು ನಿಂತು ಮೊದಲು ಇದನ್ನು ಯೋಚಿಸಲಿ ಅಂತ. ಯಾವುದನ್ನು? ಇದು ಒಂದು ಆಶಾರಹಿತ ಮಡದಿಯರು ಮತ್ತು ಚಿಕ್ಕ ಮಕ್ಕಳ ದುರಂತವನ್ನು ನೋಡಲಿ ಅಂತ. ಯಾಕೆಂದ್ರೆ ಯಾವ ರೀತಿ ನಮ್ಮ ಮನೆಯ ಸ್ಥಿತಿ, ನಮ್ಮ ಪತ್ನಿಯರ ಸ್ಥಿತಿ ಯಾವ ರೀತಿಯಾಗಿತ್ತು, ಅವರ ಮಾನಸಿಕ ರೀತಿ ಯಾವ ರೀತಿ ಇತ್ತು, ಮತ್ತು ನಮ್ಮ ಚಿಕ್ಕ ಮಕ್ಕಳ ದುರಂತ, ಹಲವಾರು ಮಕ್ಕಳು ಯಾವ ರೀತಿಯಾಗಿ, ಒಂದು ಅಮಲ್ ರೋಗಿಗಳ ಮಕ್ಕಳು ಯಾವ ರೀತಿಯಾಗಿ ಇರ್ತವೆ. ದುರಂತ ಅಂದ್ರೆ ಒಂದು ಮಕ್ಕಳು ಅವರ ಶಿಕ್ಷಣವನ್ನು ಆಗಿರ್ಬೇಕು, ಅದರಿಂದೆಲ್ಲ ವಂಚಿತ ಆಗ್ತಾರಲ್ಲ, ಅವರಿಗೆ ಒಂದು ಒಳ್ಳೆ ಒಂದು ಏನು ಅವರ ಆರೋಗ್ಯ ಕೆಟ್ಟಾಗ ಒಂದು ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗುವಾಗ ಹೇಗೆ ನಾವು ಮಾಡಿದ್ದೇವೆ, ಇದೆಲ್ಲ ನಮ್ಗೆ ಈಗ ನೆನಪಿಗೆ ಬರ್ತದಲ್ಲ. ಅದೇ ರೀತಿ ಅದನ್ನೊಂದ್ಸರಿ ನೋಡಲಿ. ಈ ಸಮಸ್ಯೆಗಳ ಪರಿಹಾರವು ದೈನಂದಿನ ಮತ್ತು ನಿದ್ರಾ ಸಮಯಗಳಲ್ಲೂ ಸಹ ಅವರ ಮತ್ತು ಅತ್ಯಂತ ತಾತ್ಸರ ಭಾವನೆಯನ್ನು ಸಹ ಈ ಚಳವಳಿಯನ್ನು ನಾವು ಒಪ್ಪಿಕೊಂಡಿದ್ದೇವೆ ಮತ್ತು ಪ್ರೋತ್ಸಾಹಿಸಿದೆ ಎಂಬುದನ್ನು ಕುರಿತು ಆಶ್ಚರ್ಯ ಪಡಲಾರ. ಯಾಕಂದ್ರೆ ಇಲ್ಲಿ ಒಂದು ಅವ್ರು ಹೇಳ್ತಾರೆ, ಈ ಬಂಧುಗಳು ಒಂದು ಚಳುವಳಿಯನ್ನೇ ಮಾಡಿದಾರಲ್ಲ. ಈ ಕುಡಿತದಿಂದ ದೂರ ನಿಲ್ಲಿಕ್ಕೆ ಆತನಕ ಒಂದು ಸಾಧ್ಯವಿಲ್ಲ. ಒಂದು ವೇಳೆ ಕೆಲವೊಂದು ಸ್ವಲ್ಪ ಸಮಯ ಕುಡಿತದಿಂದ ಕೆಲವೊಂದು ಸಂಘ ಸಂಸ್ಥೆಗಳು ಏನೋ ಇದೆ ಅದರಿಂದ ದೂರ ನಿಂತರು ಮತ್ತೆ ಅವನು ಕುಡಿತಕ್ಕೆ ಹೋಗ್ತಾನೆ ಅಲ್ಲ. ಯಾಕೆ ಹೀಗೆ ಆಗ್ತದೆ? ಆದ್ರೆ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಈ ಭಾವನೆಯವರು ಸಹ ಈ ಚಳುವಳಿಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ಯಾವ ಚಳುವಳಿಯನ್ನು ಅಂದ್ರೆ, ಈ ನಮ್ಮ ಬಾಂಧವ್ಯದಲ್ಲಿ ನಾವು ಈ ಬಾಂಧವ್ಯದ ಮುಖಾಂತರ ಹಲವಾರು, ಅಂದ್ರೆ ಈ 100 ಮಂದಿಗಳು ರಿಕಾರ್ಡ್ ಆಲ್ಕೋಹಾಲಿಕ್ ಯಾಕೆ ಅವರು ಹೇಗೆ ಅವರು ರಿಕವರಿ ಆದ್ರು, ಅಂದ್ರೆ ಚೇತರಿಸಿಕೊಂಡ್ರು ಅಂತ
ಅವರ ಚಳುವಳಿ ಅಂತ ಹೇಳ್ಬಹುದಲ್ಲ. ಅದೇ ಒಂದು ನಮ್ಗೆ ಮುಂದಕ್ಕೆ ನಾಂದಿ ಆಯ್ತಲ್ಲ. ಬಿಲ್ ಅವರು ಇದನ್ನು ಆರಂಭಿಸಿದವರು. ಇದನ್ನು ಈ ಹೌದು, ಇದನ್ನು ನಾವು ಒಪ್ಪಿಕೊಂಡಿದ್ದೇವೆ, ಪ್ರೋತ್ಸಾಹಿಸಿದ್ದೇವೆ ಅಂತ ವೈದ್ಯರುಗಳು ಹೇಳ್ತಾರೆ. ಯಾಕಂದ್ರೆ ವಿಲಿಯಂ ಡಿ ಸಿಲ್ಕ್ ವರ್ತ್ ಅವರು ಈ ಮಾತನ್ನು ಹೇಳ್ಬೇಕಾದ್ರೆ ಅವರು ಇದರಲ್ಲಿ ತಜ್ಞರಲ್ಲ, ಅವರು ಎಲ್ಲ ಅನುಭವವನ್ನು ಪಡೆದು ಈ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮತ್ತೆ ಇದನ್ನು ಯಾರು ಆಶ್ಚರ್ಯ ಪಡುವುದಿಲ್ಲ. ಯಾಕೆ ಆಶ್ಚರ್ಯ ಪಡುವುದಿಲ್ಲ ಅಂದ್ರೆ ಇಲ್ಲಿ ಒಂದು ಸಾಕ್ಷಿಗಳು ಮುಂದಕ್ಕೆ ಉಂಟು. ಏನಂದ್ರೆ ಈ ಬಾಂಧವ್ಯಕ್ಕೆ ಹೋಗಿ ಕುಡಿತದಿಂದ ದೂರ ನಿಂತು ಒಂದು ಒಳ್ಳೆ ಜೀವನ ಜೀವಿಸುವವರು ಅವರು ಮುಂದಕ್ಕಿದ್ದಾರೆ ಅಂತ ಇಲ್ಲಿ ಈ ಒಂದು ಆಶ್ಚರ್ಯ ಪಡಲಾರ. ಈ ವ್ಯಕ್ತಿಗಳ ಮೊದಲ ಸ್ಥಿತಿಗೆ ತರಲು ಇವರ ಮಧ್ಯೆ ಬೆಳೀತಿರುವ ಪರಹಿತಾಸಕ್ತಿಯು ಚಳುವಳಿಯ ಕೊಡುಗೆಗೆ ಮೀರಿದ್ದು ಅನೇಕ ವರ್ಷಗಳ ಅನುಭವ ತರುವಾಯ ಬೇರೆ ಏನನ್ನೂ ನಾವು ಕಂಡು ಹಿಡಿದಿಲ್ಲ ಎಂಬುದು ನಮ್ಮ ಭಾವನೆ. ನಾವು ಈ ಚಳುವಳಿ ಅಲ್ಲದೆ ಬೇರೆ ಯಾವುದೇ ರೀತಿಯ ಒಂದು ಇಲ್ಲ, ಈ ಕೊಡುಗೆಗೆ ಮೀರಿದ್ದು ಅನೇಕ ವರ್ಷಗಳ ಅನುಭವ ತರುವಾಯ ಬೇರೆ ಏನನ್ನೂ ನಾವು ಕಂಡು ಹಿಡಿದಿಲ್ಲ ಅಂತ ವೈದ್ಯರು ಬರೀತಾರೆ ಬಂಧುಗಳೇ. ಅಂದ್ರೆ ಈ ಬಾಂಧವ್ಯದಲ್ಲಿ ಖಂಡಿತವಾಗಿ ಒಂದು ಅಮಲ್ ರೋಗಿಗೆ ಒಂದು ಏನು ಜಯ ಸಿಕ್ಕಿದೆ, ಖಂಡಿತವಾಗಿಯೂ ಇದು ನಮ್ಮ ಭಾವನೆ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ, ಸಮಯನೂ ಆಯ್ತು. ಖಂಡಿತ ಆಲಿಸಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.